In previous videos, we have been discussing about various elements of personal ethics. ಪರ್ಸ್ನಲ್ ಎಥಿಕ್ಸ್ನ ಬೇರೆ ಬೇರೆ ಎಲಿಮೆಂಟ್ಸ್ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಇದ್ವಿ. ವಿಲ್ ಕಂಟಿನ್ಯೂ ವಿತ್ ದ್ಯಾಟ್. ಇವತ್ತು ಇನ್ನೊಂದು ಹೊಸ ಎಲಿಮೆಂಟ್ ಬಗ್ಗೆ ಮಾತಾಡೋಣ. ದಿಸ್ ಇಸ್ ಕಾಲ್ಡ್ ಎಸ್ ಆ್ಯಟಿಟ್ಯೂಡ್. ಆ್ಯಟಿಟ್ಯೂಡ್ ಅಂದರೆ ಇಟ್ಸ್ ಅನ್ ಹೈಪೋಥೆಟಿಕಲ್ ಕನ್ಸ್ಟ್ರಕ್ಟ್ ವಿಚ್ ಟೆಲ್ಸ್ ಯು ವಾಟ್ ಯುವರ್ ಇಂಡಿವಿಜುವಲ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆರ್. ಹೈಪೋಥೆಟಿಕಲ್ ಕನ್ಸ್ಟ್ರಕ್ಟ್ ಅಂದರೆ ಅದು ಆ್ಯಕ್ಚುಯಲ್ ಫೀಲಿಂಗ್ಸ್ ಅಲ್ಲ, ಒಂದು ಇಮ್ಯಾಜಿನರಿ ಫೀಲಿಂಗ್ಸ್. ಆ್ಯಟಿಟ್ಯೂಡ್ ಬಂದು ಇಮ್ಯಾಜಿನೇಷನ್ ಅಬೌಟ್ ವಾಟ್ ಈಸ್ ಯುವರ್ ಲೈಕ್ಸ್ ಆ್ಯಂಡ್ ವಾಟ್ ಈಸ್ ಯುವರ್ ಡಿಸ್ಲೈಕ್ಸ್. ನಿಮ್ಮ ಇಷ್ಟ ಇಲ್ಲದೆ ಇರೋದ್ರ ಬಗ್ಗೆ, ಇಷ್ಟ ಕಷ್ಟಗಳ ಬಗ್ಗೆ ನಿಮ್ಮ ಹೈಪೋಥೆಟಿಕಲ್ ಕನ್ಸ್ಟ್ರಕ್ಟ್ ಏನಿರುತ್ತೆ ಅದನ್ನು ಆ್ಯಟಿಟ್ಯೂಡ್ ಅಂತೀವಿ. ದೇ ಆರ್ ಟೆಂಡೆನ್ಸಿ ಟು ಫೀಲ್ ಆರ್ ಬಿಹೇವ್ ಇನ್ ಅ ಸರ್ಟನ್ ವೇ ವಿತ್ ರೆಸ್ಪೆಕ್ಟ್ ಟು ಸರ್ಟನ್ ಪೀಪಲ್, ಆಬ್ಜೆಕ್ಟ್ಸ್ ಆರ್ ಇವೆಂಟ್ಸ್. ನೀವು ಕೆಲವು ಜನರ ಜೊತೆಗೆ, ಕೆಲವು ಸಿಚುವೇಶನ್ಸ್ ಜೊತೆಗೆ, ಕೆಲವು ಆಬ್ಜೆಕ್ಟ್ಸ್ ಜೊತೆಗೆ ಒಂದು ರೀತಿಯಾಗಿ ಬಿಹೇವ್ ಮಾಡ್ತೀರಾ. ಆ ಬಿಹೇವಿಯರ್ನ ಬೇಸ್ ಏನಿದೆ ಅದು ನಿಮ್ಮ ಆ್ಯಟಿಟ್ಯೂಡ್. ನೀವು ಯಾಕೆ ಆ ರೀತಿ ಬಿಹೇವ್ ಮಾಡ್ತೀರಾ, ನೀವು ಯಾಕೆ ಆ ರೀತಿ ಫೀಲ್ ಮಾಡ್ತೀರಾ ಅಂದರೆ ಅದು ನಿಮ್ಮ ಆ್ಯಟಿಟ್ಯೂಡ್ನ ತೋರಿಸುತ್ತೆ. ಇಟ್ ಜನರಲಿ ರಿಲೇಟ್ಸ್ ಟು ಯುವರ್ ಪರ್ಸ್ನಲ್ ಫೀಲಿಂಗ್ಸ್, ಬಿಲೀವ್ಸ್ ಆ್ಯಂಡ್ ಪ್ರಿಡಿಸ್ಪೋಸ್ಡ್ ಐಡಿಯಾಸ್. ನಿಮ್ಮ ಭಾವನೆಗಳ ಬಗ್ಗೆ, ನಿಮ್ಮ ನಂಬಿಕೆ ಹಾಗೂ ನಿಮ್ಮ ಪ್ರಿಡಿಸ್ಪೋಸ್ಡ್ ಐಡಿಯಾಸ್, ನಿಮ್ಮ ಮನಸ್ಸಲ್ಲಿ ಆಗಲೇ ಇರೋವಂಥ ಐಡಿಯಾಗಳ ಬಗ್ಗೆ ಇದು ಮಾತಾಡುತ್ತೆ. ಆ್ಯಟಿಟ್ಯೂಡ್ ಇಸ್ ಆಲ್ವೇಸ್ ಅಬೌಟ್ ದ್ಯಾಟ್. ನೀವು ಯಾಕೆ ಒಂದು ರೀತಿಯಾಗಿ ಫೀಲ್ ಮಾಡ್ತೀರಾ, ಏನೇನು ನಂಬಿಕೆಗಳಿವೆ, ಆಲ್ ದ್ಯಾಟ್ ಕಮ್ಸ್ ಬಿಕಾಸ್ ಆಫ್ ಯುವರ್ ಆ್ಯಟಿಟ್ಯೂಡ್ಸ್. ವ್ಯಾಲ್ಯೂಸ್ ಆಲ್ವೇಸ್ ಗೈಡ್ ಇಂಡಿವಿಜುವಲ್ ಆ್ಯಟಿಟ್ಯೂಡ್. ನಿಮ್ಮ ಆ್ಯಟಿಟ್ಯೂಡ್ ಏನಿದೆ ಅದು ನಿಮ್ಮ ವ್ಯಾಲ್ಯೂಸ್ನ ಮೇಲೆ ಬೇಸ್ ಆಗಿರುತ್ತೆ. ಸೊ ನಿಮ್ಮ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅನ್ನೋದು ನಿಮ್ಮ ವ್ಯಾಲ್ಯೂಸ್ ಏನೇನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. Attitude regarding an object or a situation could either be positive, negative, natural or undermined. ಒಂದು ವ್ಯಕ್ತಿ ಬಗ್ಗೆ ಅಥವಾ ಒಂದು ಸಿಚುವೇಶನ್ ಬಗ್ಗೆ ಅಥವಾ ಒಂದು ಆಬ್ಜೆಕ್ಟ್ ಬಗ್ಗೆ ನಿಮ್ಮ ಆ್ಯಟಿಟ್ಯೂಡ್ ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಆಗಿರಬಹುದು, ಅಥವಾ ಅಂಡರ್ಮೈಂಡ್ ಕೂಡ ಆಗಿರ್ಬೋದು. ಅಂಡರ್ಮೈಂಡ್ ಅಂದರೆ ಏನೂ ಇಲ್ಲದೆ ಇರೋದು, ಒಂದು ದೊಡ್ಡ ಝೀರೋ ಥರ ಕೂಡ ಇರಬಹುದು. ಸೊ ದಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್, ದಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಆಬ್ಜೆಕ್ಟ್, ದಟ್ ಅಗೇನ್ ಡಿಪೆಂಡ್ಸ್ ಅಪಾನ್ ಯುವರ್ ಪರ್ಸ್ನಲ್ ಫೀಲಿಂಗ್. ಸೊ ನೀವು ಯಾಕೆ ಒಂದು ರೀತಿಯಾಗಿ ಬಿಹೇವ್ ಮಾಡ್ತೀರಾ, ಯಾಕೆ ಒಂದು ವ್ಯಕ್ತಿನ ಇಷ್ಟಪಡ್ತೀರಾ, ಇಷ್ಟಪಡಲ್ಲ, ವಾಟ್ ಈಸ್ ಅ ಕೈಂಡ್ ಆಫ್ ಆ್ಯಟಿಟ್ಯೂಡ್ ಯು ಶೇರ್, ಆಲ್ ದಟ್ ಡಿಪೆಂಡ್ಸ್ ಆನ್ ಯುವರ್ ಆ್ಯಟಿಟ್ಯೂಡ್. ನಿಮ್ಮ ಆ್ಯಟಿಟ್ಯೂಡ್ ಮೂಲಕನೇ ಅದೆಲ್ಲನೂ ಒಂದು ಲರ್ನ್ಡ್ ಪ್ರಿಡಿಸ್ಪೋಸಿಷನ್ ಶುರುವಾಗುತ್ತೆ. ಈ ಆ್ಯಟಿಟ್ಯೂಡ್ನ ಇಂಪಾರ್ಟೆನ್ಸ್ನ ಫಸ್ಟ್ ರೆಕಗ್ನೈಸ್ ಮಾಡಿದ್ದು ಗ್ರೀಕ್ ಫಿಲಾಸಫರ್ಸ್. ಸೊ ಗ್ರೀಕ್ ಫಿಲಾಸಫರ್ಸ್ ಸೆಡ್ ದಿಸ್ ಆ್ಯಟಿಟ್ಯೂಡ್ ಬಿಕಮ್ಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಇಂಡಿವಿಜುವಲ್ ಬಿಹೇವಿಯರ್. ಆ್ಯಟಿಟ್ಯೂಡ್ ಮೂಲಕನೇ ನಿಮಗೆ ಒಬ್ಬ ಇಂಡಿವಿಜುವಲ್ ಬಿಹೇವಿಯರು ಇಫೆಕ್ಟ್ ಆಗೋದು ಅಂತ ಫಸ್ಟ್ ಹೇಳಿದವರು ಗ್ರೀಕ್ಸ್. ಆ್ಯಂಡ್ ದೇ ಆಲ್ಸೋ ರೆಕಗ್ನೈಸ್ ದಟ್ ದೇರ್ ಆರ್ 3 ಕಾಂಪೊನೆಂಟ್ಸ್ ಆಫ್ ಆ್ಯಟಿಟ್ಯೂಡ್. 3 ಕಾಂಪೊನೆಂಟ್ಸ್ ಇದೆ ಆ್ಯಟಿಟ್ಯೂಡ್ಗೆ ಅಂತ ಕೂಡ ಫಸ್ಟು ರೆಕಗ್ನೈಸ್ ಮಾಡಿದ್ದು ಅವರೇ. ಫಸ್ಟ್ ಒನ್ ಇಸ್ ಕಾಲ್ಡ್ ಎಸ್, ದಿಸ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಎಸ್ ABC ಆಫ್ ಆ್ಯಟಿಟ್ಯೂಡ್. ಇಲ್ಲಿ ನೋಡಿದ್ರೆ ಅಫೆಕ್ಟಿವ್, ಬಿಹೇವಿಯರಲ್, ಕಾಗ್ನಿಟಿವ್ ಇದೆಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ABC ಆಫ್ ಆ್ಯಟಿಟ್ಯೂಡ್. ABCಲಿ ಫಸ್ಟ್ ಒನ್ ಇಸ್ ಅಫೆಕ್ಟಿವ್ ಕಾಂಪೊನೆಂಟ್ ವಿಚ್ ಇಸ್ ರಿಲೇಟಿಂಗ್ ಟು ದ ಇಮೋಷನಲ್ ಆಸ್ಪೆಕ್ಟ್ ಆಫ್ ಪೀಪಲ್ಸ್ ಬಿಲೀಫ್. ಓಕೆ, ಅಂದರೆ ಇಲ್ಲಿ ನಾವು ಮನುಷ್ಯರ ಭಾವನೆಗಳ ಬಗ್ಗೆ ಇರುವಂಥ ಒಂದು ನಂಬಿಕೆಗಳನ್ನ ಹೇಳ್ತೀವಿ. ಒಂದು ಸಿಚುವೇಶನ್ ಬಗ್ಗೆ ಅಥವಾ ಒಂದು ಆಬ್ಜೆಕ್ಟ್ ಬಗ್ಗೆ ನಿಮ್ಮ ಭಾವನೆಗಳೇನು ಅನ್ನೋದನ್ನು ಅಫೆಕ್ಟಿವ್ ಕಾಂಪೊನೆಂಟ್ಸಲ್ಲಿ ನೋಡ್ತೀವಿ. ನಾವು ಸೇ ಫಾರ್ ಎಕ್ಸಾಂಪಲ್, ನೀವು ಮೂವೀಸಲ್ಲಿ ಯಾವುದೋ ಒಬ್ಬ ನಟನೆಯನ್ನು ನೋಡ್ತೀರಾ. ಈಗ ಕೆಲವರು ಇರ್ತಿದ್ರು ವಿಲನ್ಸ್, ಒಂದು ಕಾಲದ ವಿಲನ್ಸ್. ವಜ್ರಮುನಿ ಅಂತ ಆ್ಯಕ್ಟರ್ಸ್ನ ನಿಜವಾದ ಲೈಫಲ್ಲಿ ನೋಡಿದವರು ಕೂಡ ಭಯ ಬೀಳ್ತಾಯಿದ್ರು ಅಂತ. ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಪೀಪಲ್ ದೇ ಆರ್ ಇನ್ ರಿಯಲ್ ಲೈಫ್. ನಿಜವಾದ ಜೀವನದಲ್ಲಿ ಅವ್ರು ಯಾವ ರೀತಿ ಆ್ಯಕ್ಟರ್ಸ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ತೆರೆ ಮೇಲೆ ಅವರು ನಮಗೆ ಕೊಡ್ತಾ ಇದ್ದಂಥ ಇಮೋಷನ್, ನಮಗೆ ಅವ್ರ ಆ್ಯಕ್ಟಿಂದ ನಮಗೆ ಆಗ್ತಿದ್ದಂಥ ಫೀಲ್ ಬಂದು ನೆಗೆಟಿವ್ ಆಗಿರೋದು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ನೋಯಿಂಗ್ ವಾಟ್ ಕೈಂಡ್ ಆಫ್ ಅ ಪರ್ಸನ್ ದೇ ಆರ್, the components that the quality or the response that we used to evoke were negative. ಸೊ ಅವನ್ನ ನೋಡಿದ ತಕ್ಷಣ ಒಂದು ನೆಗೆಟಿವ್ ಆಸ್ಪೆಕ್ಟ್ ನಮ್ಮಲ್ಲಿ ಜಾಗೃತವಾಗುತ್ತೆ. ಸೊ ಈ ರೀತಿಯಾಗಿ ಒಬ್ಬ ಪಾಸಿಟಿವ್ ವ್ಯಕ್ತಿನ ನೋಡಿದ್ವಿ ಅಂದರೆ ಆ ವ್ಯಕ್ತಿ ಬಗ್ಗೆ ಬರೀ ಪಾಸಿಟಿವೇ ಅನಿಸುತ್ತೆ, ಸೊ ನೆಗೆಟಿವ್ ಅಂತ ಅನಿಸೋದೇ ಇಲ್ಲ. ಸೊ ಈ ರೀತಿಯಾದಂಥ ಫೀಲಿಂಗ್ಸ್ ಬರೋದು, ದಟ್ ದಿಸ್ ಇಮೋಷನಲ್ ಆಸ್ಪೆಕ್ಟ್ ಆಫ್ ಪೀಪಲ್ ದಟ್ ಯು ಡೆವಲಪ್ is called as affective component. So
ನಿಮ್ಮ ಆ್ಯಟಿಟ್ಯೂಡ್ ಒಂದು ವ್ಯಕ್ತಿ ಬಗ್ಗೆ ಯಾಕೆ ಒಬ್ಬ ವ್ಯಕ್ತಿ ಇಷ್ಟ ಆಗ್ತಾರೆ, ಒಬ್ಬ ನಟ ಇಷ್ಟ ಆಗ್ತಾನೆ, ಒಬ್ಬ ನಟ ಇಷ್ಟ ಆಗಲ್ಲ ಅನ್ನೋದ್ರೆ ಅವ್ರು ಯಾವ ರೀತಿ ಕ್ಯಾರೆಕ್ಟರ್ಸ್ನ ಪೋರ್ಟ್ರೇ ಮಾಡ್ತಾರೆ ಸ್ಕ್ರೀನ್ ಮೇಲೆ, ಅದರ ಮೇಲೆ ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ. ಇಫ್ ದೇ ಆರ್ ಪ್ಲೇಯಿಂಗ್ ಆಲ್ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಗುಡ್ ಕ್ಯಾರೆಕ್ಟರ್ಸ್, ನೈಸ್ ಸಾಫ್ಟ್ ಕ್ಯಾರೆಕ್ಟರ್ಸ್, ಅಂಥ ವ್ಯಕ್ತಿ ನಿಮ್ಗೆ ಇಷ್ಟ ಆಗ್ತಾರೆ. ಸಂಬಡಿ ಹೂಸ್ ಪ್ಲೇಯಿಂಗ್ ಲಾಟ್ ಆಫ್ ನೆಗೆಟಿವ್ ಕ್ಯಾರೆಕ್ಟರ್ಸ್, ವಿಲನಸ್ ರೋಲ್ಸ್ ಮಾಡಿದ್ರೆ ಅವ್ರು ನಮಗೆ ಇಷ್ಟ ಆಗೋದಿಲ್ಲ. ಸೊ ಪರ್ಸ್ನಲ್ ಲೈಫಲ್ಲೂ ಕೂಡ ಅವ್ರುಗಳನ್ನ ಬೈದೋರಿದ್ದಾರೆ. ಯಾರಾದರೂ ಫೇಮಸ್ ವಿಲನ್ಸ್ ಇದ್ದರೆ ಯು ವುಡ್ ಹ್ಯಾವ್ ಹರ್ಡ್ ಫ್ರಮ್ ದೆಮ್. ಅವರು ನಿಜ ಜೀವನದಲ್ಲಿ ಹೇಗೆ ಅಂತ ಗೊತ್ತಿರಲ್ಲ, ಬಟ್ ಅವ್ರನ್ನ ಸುಮ್ಮನೆ ನೋಡಿದ್ರೆ ಬೈಯೋದು. ಯಾಕೆ ಬೈತಾರೆ ಅಂದರೆ ಬಿಕಾಸ್ ಆಫ್ ದ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ದೇ ಪೋರ್ಟ್ರೇ ಆನ್ ದ ಸ್ಟೇಜ್. ಸೊ ಈ ರೀತಿಯಾದ ಆ್ಯಟಿಟ್ಯೂಡ್ಸ್ ಫಾರ್ಮ್ ಆಗೋದು ಅಫೆಕ್ಟಿವ್ ಕಾಂಪೊನೆಂಟ್ಸಿಂದ. ಸೆಕೆಂಡ್ ಒನ್ ಇಸ್ ಯುವರ್ ಬಿಹೇವಿಯರಲ್ ಕಾಂಪೊನೆಂಟ್. This relates to what is your individual predisposition to respond. ಇದರಲ್ಲಿ ವರ್ಬಲ್ ಎಕ್ಸ್ಪ್ರೆಷನ್ ಆಫ್ ದ ಇಂಟೆನ್ಷನ್ ಆಫ್ ಅ ಬಿಹೇವಿಯರ್. ಓಕೆ, ಅಂದರೆ ಇಫ್ ಯು ಲೈಕ್ ಅ ಪರ್ಸನ್ ಆರ್ ಅ ಸಿಚುವೇಶನ್, he will express it through his positive attitude of acceptance. ಅಂದರೆ ಅದನ್ನು ವರ್ಬಲ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಓಕೆ, ಇದು ಗುಡ್ ಆದರೂ ಆಗಿರ್ಬೋದು, ಬ್ಯಾಡ್ ಆದರೂ ಆಗಿರ್ಬೋದು. ಸೊ ಅವ್ರ ವರ್ಬಲ್ ಎಕ್ಸ್ಪ್ರೆಷನಿಂದ ಯು ಕ್ಯಾನ್ ಮೇಕ್ ಔಟ್ ವಾಟ್ ಕೈಂಡ್ ಆಫ್ ಅ ಆ್ಯಟಿಟ್ಯೂಡ್ ಹೀ ಈಸ್ ಎಕ್ಸಿಬಿಟಿಂಗ್. ದಟ್ ಈಸ್ ಕಾಲ್ಡ್ ಆಸ್ ಬಿಹೇವಿಯರಲ್ ಕಾಂಪೊನೆಂಟ್. ಓಕೆ, ಸೊ ಬಿಹೇವಿಯರಿಂದ ಯು ಕ್ಯಾನ್ ಇನ್ಫರ್ ವಾಟ್ ಈಸ್ ದ ನೇಚರ್ ಆಫ್ ಆ್ಯಟಿಟ್ಯೂಡ್. ಈಗ ಒಬ್ಬ ವ್ಯಕ್ತಿ ಕೇರ್ಲೆಸ್ ಆಗಿ ಬಿಹೇವ್ ಮಾಡಿಕೊಂಡು ಅಥವಾ ಮಾತಾಡಿಕೊಂಡು ಹೋಗ್ತಾ ಇದ್ದ ಅಂದರೆ ಅವ್ರ ಮಾತುಗಳಿಂದ ಕೂಡ ನೀವು ಆ ವ್ಯಕ್ತಿಯ ಆ್ಯಟಿಟ್ಯೂಡ್ನ ಗಮನಿಸಬಹುದು. ಅದನ್ನು ಬಿಹೇವಿಯರಲ್ ಕಾಂಪೊನೆಂಟ್ ಅಂತ. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಎಸ್ ಕಾಗ್ನಿಟಿವ್ ಕಾಂಪೊನೆಂಟ್. ಕಾಗ್ನಿಟಿವ್ ಇವ್ಯಾಲ್ಯೂಯೇಷನ್ ಆಫ್ ಎನ್ ಎಂಟಿಟಿ ಹೆಲ್ಪ್ಸ್ ಫಾರ್ಮ್ ಎನ್ ಆ್ಯಟಿಟ್ಯೂಡ್. ಕಾಗ್ನಿಟಿವ್ ಕಾಂಪೊನೆಂಟ್ ಅಂದರೆ ಇಟ್ಸ್ ಅಬೌಟ್ ದ ಥಿಂಕಿಂಗ್ ಪ್ರಾಸೆಸ್. ಇಟ್ಸ್ ಅಬೌಟ್ ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ವಿಚ್ ಇಸ್ ಸೊ ರ್ಯಾಷನಲ್. ರ್ಯಾಷನಲ್ ಅಂದಾಗ ನೀವು ಅದನ್ನು ಯಾವುದೇ ಒಂದು ಸಿಚುವೇಶನ್ನ ಯೋಚನೆ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಆ್ಯಟಿಟ್ಯೂಡ್ನ ತೋರಿಸ್ತಿರಲ್ಲ, ಇದನ್ನು ಕಾಗ್ನಿಟಿವ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಯು ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡ್ರೇಷನ್ ಬೋತ್ ದೀಸ್ ಕಾಂಪೊನೆಂಟ್ಸ್. ಬಿಹೇವಿಯರಲ್ ಕಾಂಪೊನೆಂಟು ನೋಡಿ, ಅಫೆಕ್ಟಿವ್ ಕಾಂಪೊನೆಂಟು ನೋಡಿ, ಅದ್ರ ಕಾಂಬಿನೇಷನ್ ಜೊತೆಗೆ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕಾಗ್ನಿಟಿವ್ ಕಾಂಪೊನೆಂಟ್ ಅರ್ಥ ಆಗೋದು. ಓಕೆ, ಸೊ ಇವು ಕಾಂಪೊನೆಂಟ್ಸ್ ಆಫ್ ಆ್ಯಟಿಟ್ಯೂಡ್ ಅಂತ ಕರಿತೀವಿ. ಆ್ಯಟಿಟ್ಯೂಡ್ ಈಸ್ ಅಬೌಟ್ ಮೊರಾಲಿಟಿ and it's a combination of many factors including what you feel, what is actually happening, and what are your thoughts and actions. ಎಲ್ಲಾನು ಇನ್ಕ್ಲೂಡ್ ಆಗಿರೋದು ಆ್ಯಟಿಟ್ಯೂಡ್. ಸೊ ಆ್ಯಟಿಟ್ಯೂಡಲ್ಲಿ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ನೀವೇನು ಫೀಲ್ ಮಾಡ್ತೀರಾ, ಆ್ಯಕ್ಚುಲಿ ಅಲ್ಲಿ ಏನಾಗ್ತಾ ಇರುತ್ತೆ, ರಿಯಾಲಿಟಿ ಏನು, ನಿಮ್ಮ ಥಾಟ್ಸ್ ಏನು, ನಿಮ್ಮ ಆ್ಯಕ್ಷನ್ಸ್ ಏನು, ಎಲ್ಲ ಇನ್ಕ್ಲೂಡ್ ಆಗಿ ಆಲ್ ದ್ಯಾಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಯುವರ್ ಆ್ಯಟಿಟ್ಯೂಡ್. ಓಕೆ, ದ್ಯಾಟ್ ಈಸ್ ಅಬೌಟ್ ಆ್ಯಟಿಟ್ಯೂಡ್. Next we're going to talk about virtues of humility. Humility andre it's a part of your character of a morally upright person which is reflected through the behavioral pattern. Okay, behaviorally ಕಾಣಿಸೋ ಅಂತ ಒಂದು moral disposition, ಒಂದು mental disposition. This is about positive and preferred values. Humility andre it is generally something which is very desirable. ನೀವು ಬೇರೆಯವರಂತ ನೋಡುವಂಥ desirable attitudes, preferred values, positive values, virtues which you want to attain, virtues which are so positive, they are character traits. ನಿಮ್ಮಲ್ಲಿರುವಂಥ ಒಳ್ಳೆ ಗುಣಗಳು, ಒಳ್ಳೆ ಮೋಟಿವ್ಸು, ಒಳ್ಳೆ ಇಮೋಷನ್ಸು, that will enable you to be successful and to act in a way that develop their highest potential. ನಿಮ್ಮ highest potentialನ ಅಚೀವ್ ಮಾಡೋ ಹಾಗೆ ನಿಮ್ಮನ್ನ ಓರಿಯೆಂಟ್ ಮಾಡುತ್ತಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ವರ್ಚ್ಯೂ ಆಫ್ ಹ್ಯೂಮಿಲಿಟಿ. ಇನ್ಫ್ಯಾಕ್ಟ್ ಹ್ಯೂಮಿಲಿಟಿನ ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ, ಇನ್ ಸ್ಪೈಟ್ ಆಫ್ ಆಲ್ ಯುವರ್ ಅಚೀವ್ಮೆಂಟ್ಸ್, ವೆನ್ ಯು ಸ್ಟೇ ಗ್ರೌಂಡೆಡ್, ನಿಮ್ಮ ಎಲ್ಲ ಅಚೀವ್ಮೆಂಟ್ಸ್ ಜೊತೆಗೆ ಎಲ್ಲ whatever you achieve, whatever position you get into, if you can remain rooted, if you don't show too much of negative attitude, if you are not showing arrogance, ನೀವು ಎಲ್ಲಿ arrogance ತೋರಿಸ್ತಲ್ಲ, ನೀವು ಏನೇನೆಲ್ಲ ಅಚೀವ್ ಮಾಡ್ತೀರಾ, ಬಟ್ ಯು ಸ್ಟಿಲ್ಸ್ ರಿಮೇನ್ ರೂಟೆಡ್ ಟು ಯುವರ್ ವರ್ಚ್ಯೂಸ್, ಎಲ್ಲಿ ನೀವು ಅದನ್ನೆಲ್ಲ ಹಿಡಿದಿಟ್ಕೋತೀರಾ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಹ್ಯೂಮಿಲಿಟಿ.
ಇದರಲ್ಲಿ ದಿಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಯು ಎಕ್ಸಿಬಿಟ್. Okay, somebody like let's say you have a famous cricketer or a great achiever, somebody like an Abdul Kalam. Abdul Kalam, even when he was president of India, he used to go to small schools, used to meet students, used to interact with them. ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋರು, ಅವ್ರ ಜೊತೆ ಊಟ ಮಾಡೋರು, ಅವ್ರಗಳ ಜೊತೆ ಮಾತುಕತೆ ನಡೆಸೋರು, ಅವ್ರಗಳ ಕನಸುಗಳನ್ನ ಕೇಳೋರು, ಅವರ ಒಪಿನಿಯನ್ಸಿಗೆ ಬೆಲೆ ಕೊಡೋರು, ಅವ್ರಿಗೆ ಸಜೆಷನ್ಸ್ ಕೊಡೋರು. ದ್ಯಾಟ್ ಈಸ್ ಅ ಸೈನ್ ಆಫ್ ಹ್ಯುಮಿಲಿಟಿ. ಓಕೆ, ಆ್ಯಂಡ್ ದಟ್ಸ್ ವೈ ದೇ ಬಿಕಮ್ ಗ್ರೇಟ್. ಅಂಥ ಕ್ಯಾರೆಕ್ಟರ್ಗಳನ್ನ ಎಕ್ಸಿಬಿಟ್ ಮಾಡಿರೋದ್ರಿಂದನೇ ಅವರು ಗ್ರೇಟ್ ಪರ್ಸ್ನಾಲಿಟೀಸ್ ಆಗಿರೋದು. ಸೊ ಈ ರೀತಿಯಾದಂಥ ವರ್ಚ್ಯೂಸ್ ಆರ್ ಕಾಲ್ಡ್ ಆಸ್ ವರ್ಚ್ಯೂ ಆಫ್ ಹ್ಯುಮಿಲಿಟಿ. ದಟ್ ಕುಡ್ ಬಿ other examples could be honesty, sincerity, truth, courage, integrity, compassion, kindness, fairness, transparency. ಇದೆಲ್ಲನೂ that is a set of acquired traits and characters that enable a person to lead a good life. ನೀವು ಕಲ್ತ್ಕೊಳ್ಳುವಂಥ ಕ್ಯಾರೆಕ್ಟರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಟ್ರೇಟ್ಸ್ which will enable you to lead a very good life. So they are tendencies which include solving problem through peaceful and constructive means. ಅಂದರೆ ನಿಮ್ಗೆ ಏನೇ ತೊಂದರೆ ಬಂದರೂ ಅದನ್ನು ಪೀಸ್ಫುಲ್ಲಾಗಿ ಕನ್ಸ್ಟ್ರಕ್ಟಿವ್ ಆಗಿ ಸಾಲ್ವ್ ಮಾಡಿಕೊಂಡು ಆ್ಯಂಡ್ ಫಾಲೋ ದ ಪಾತ್ ಆಫ್ ಗೋಲ್ಡನ್ ಮೀನ್ ಬಿಟ್ವೀನ್ ಎಕ್ಸ್ಟ್ರೀಮ್ಸ್ ಆಫ್ ಎಕ್ಸಸ್ ಆ್ಯಂಡ್ ಡೆಫಿಷಿಯನ್ಸಿ. ಅಂದರೆ ನಿಮ್ಮ ಹತ್ರ ತುಂಬ ರಿಸೋರ್ಸು ಇರಬಾರ್ದು ಅಥವಾ ಇಲ್ಲದೇನೂ ಇರಬಾರ್ದು. ಸೊ ನಿಮಗೆ ಅಧಿಕವಾಗಿ ಏನೂ ಇಲ್ಲ ಅಥವಾ ಇಲ್ಲದೇನೂ ಇಲ್ಲ. ಯು ಆರ್ ಇನ್ ಬಿಟ್ವೀನ್ ವೇರ್ ದೇರ್ಸ್ ಅ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ when you are trying to gain an balance between whatever you have. ನಿಮ್ಮ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡಿರ್ತೀರಲ್ಲ, that is the kind of humility that you are looking for. Okay, so those are virtues that you talk. People like Mother Teresa and all the others, they have their own virtues. Mother Teresa ಕೆಲವೊಂದು ಕಾನ್ಸ್ಟೆಂಟ್ ವರ್ಚ್ಯೂಸ್ನ ಮೇಂಟೈನ್ ಮಾಡ್ತಿರೋ. ಅವ್ರ ಪ್ರಕಾರ ಇಫ್ ಯು ಸ್ಪೀಕ್ ಆ್ಯಸ್ ಲಿಟಲ್ ಆ್ಯಸ್ ಪಾಸಿಬಲ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ತುಂಬ ಕೊಚ್ಕೊಳ್ತೀರಾ, ನಿಮ್ಮಷ್ಟಕ್ಕೆ ನೀವು ನಿಮ್ಮ ಕೆಲಸಗಳನ್ನ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಇಂಟರ್ಫಿಯರ್ ಮಾಡ್ತೀರಾ, ದೆನ್ ಅವಾಯ್ಡಿಂಗ್ ಕ್ಯೂರಿಯಾಸಿಟಿ ಅಬೌಟ್ ವಾಟ್ ಪೀಪಲ್ ಆರ್ ಡೂಯಿಂಗ್, ಏನು ಮಾಡ್ತಿದ್ದೀರಾ, ಡೋಂಟ್ ಇಂಟರ್ಫಿಯರ್ ಇನ್ ಟು ಅಫೇರ್ಸ್ ಆಫ್ ಅದರ್ಸ್, ಆಕ್ಸೆಪ್ಟ್ ಸ್ಮಾಲ್ ಇರಿಟೇಷನ್ಸ್ ವಿತ್ ಗುಡ್ ಹ್ಯೂಮರ್. ಒಂದು ಜೋಕ್ ಥರ ಎಲ್ಲನೂ ಟ್ರೀಟ್ ಮಾಡ್ಕೊಳ್ಳಿ. Even if somebody is trying to irritate you, don't get irritated. They do not dwell on faults of others. ಬೇರೆಯವ್ರ ತಪ್ಪುಗಳ ಬಗ್ಗೆ ನೀವು ಗಮನ ಕೊಡಬೇಡಿ. ಆಕ್ಸೆಪ್ಟ್ ಇನ್ಸಲ್ಟ್ಸ್ ಆ್ಯಂಡ್ ಇಂಜುರೀಸ್. ನಿಮ್ಗೆ ಯಾರಾದರೂ ಬೇಜಾರು ಮಾಡಿದ್ರೆ, ನೋವು ಮಾಡಿದ್ರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗಿ. ಬಿ ಕರ್ಟಿಯಸ್ ಆ್ಯಂಡ್ ಡೆಲಿಕೇಟ್ ಈವನ್ ವೆನ್ ಪ್ರೊವೋಕ್ಡ್ ಬೈ ಸಮ್ ಒನ್. ಡು ನಾಟ್ ಸೀಕ್ ಟು ಬಿ ಅಡ್ಮೈರ್ಡ್ ಆ್ಯಂಡ್ ಲವ್ಡ್. ಡು ನಾಟ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಬಿಯಾಂಡ್ ಯುವರ್ ಓನ್ ಡಿಗ್ನಿಟಿ. ಚೂಸ್ ಆಲ್ವೇಸ್ ಅ ಮೋರ್ ಡಿಫಿಕಲ್ಟ್ ಟಾಸ್ಕ್. ಇವನ್ನೆಲ್ಲನೂ ಮದರ್ ಟೆರೆಸಾ ಅವರ ವರ್ಚ್ಯೂ ಆಫ್ ಹ್ಯುಮಿಲಿಟಿ. ಸೊ ಈ ರೀತಿಯಾಗಿ ತುಂಬ ಒಳ್ಳೆಯ ಗುಣಗಳ ಸಾತ್ವಿಕವಾದ ಸತ್ವಯುತವಾದ ಗುಣಗಳನ್ನ ಕಲ್ತ್ಕೊಂಡ್ರೆ ಆಲ್ ದೋಸ್ ಆರ್ ಕಾಲ್ಡ್ ಆಸ್ ವರ್ಚ್ಯೂ ಆಫ್ ಹ್ಯುಮಿಲಿಟಿ. ಓಕೆ, ವಿಲ್ ಸ್ಟಾಪ್ ಹಿಯರ್, ವಿಲ್ ಕಂಟಿನ್ಯೂ ಲೇಟರ್.